ಲೋಕ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಮೇಲ್ಮನೆ ಕಾವು ಅನ್ನೋದು ಹೆಚ್ಚಾಗ್ತಾ ಇದೆ. ಮೇಲ್ಮನೆಯಲ್ಲಿ ಹಿಡಿತವನ್ನ ಸಾಧಿಸೋದಕ್ಕೆ ಕೈಕಮಲ ರಣತಂತ್ರವನ್ನ ಹೂಡ್ತಾ ಇದೆ. ಲೋಕ ಎಲೆಕ್ಷನ್ ಬೆನ್ನಲ್ಲೇ ಪರಿಷತ್ ಚುನಾವಣೆಗೆ ಭರದ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಏಪ್ರಿಲ್ 26ನೇ ತಾರೀಕು ಮೊದಲನೇ ಹಂತದ ಚುನಾವಣೆ ಕಂಪ್ಲೀಟ್ ಆಯಿತು. ಮೇ 7ಕ್ಕೆ ಎರಡನೇ ಹಂತದ ಚುನಾವಣೆ ಕಂಪ್ಲೀಟ್ ಆಯಿತು. ಈಗ ವೇಟಿಂಗ್ ಫಾರ್ ರಿಸಲ್ಟ್ ಜೂನ್ 4ಕ್ಕೆ ಬರುತ್ತೆ. ಬಟ್ ಈಗ ಫೈನಲಿ ಲೋಕಸಭಾ ಚುನಾವಣೆಯಿಂದ ಒಂದು ಕಡೆ ನಿಟ್ಟುಸಿರನ್ನ ಬಿಟ್ಟಿರುವಂತಹ ನಾಯಕರು ಈಗ ಮೇಲ್ಮನೆ ಸರದಿಯಲ್ಲಿ ಗೆದ್ದು ಗುದ್ದಾಡೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ. ಮೇಲ್ಮನೆಯಲ್ಲಿ ಹಿಡಿತವನ್ನ ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಣತಂತ್ರವನ್ನು ರೂಪಿಸುತ್ತಿದ್ದಾರೆ. ಲೋಕ ಎಲೆಕ್ಷನ್ ಬೆನ್ನಲ್ಲೇ ಈಗ ಪರಿಷತ್ ಚುನಾವಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. 7 ಸೀಟುಗಳ ಜೊತೆ ಹೆಚ್ಚಿನ ಸೀಟನ್ನ ಕಬ್ಜಾ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಭರದ ಸಿದ್ಧತೆ ನಡೀತಾ ಇದೆ. ಕರ್ನಾಟಕದ 11 ವಿಧಾನ ಪರಿಷತ್ ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಗೆಲ್ಲುವಂತಹ ಕುದುರೆಗಳಿಗೆ ಹುಡುಕಾಟ ನಡೀತಾ ಇದೆ. ಈಗಾಗಲೇ ಇರೋದು 7 ಸ್ಥಾನ. ಬಟ್ 100ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಇದರ ನಿಮಿತ್ತ ಈಗಾಗಲೇ ಸಿಎಂ ಡಿಸಿಎಂ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಒಂದು ಸಂಭಾವ್ಯ ಪಟ್ಟಿಯನ್ನು ಕೂಡ ತಯಾರು ಮಾಡಿಕೊಂಡಿರುವಂಥದ್ದು. ಗೆಲುವಿನ ಲೆಕ್ಕಾಚಾರ ಇದೆಯಲ್ಲ, ಆ ಗೆಲುವಿನ ಲೆಕ್ಕಾಚಾರದಲ್ಲಿ ಏನಾಗುತ್ತೆ ಏನು ಅನ್ನೋದೇ ಕುತೂಹಲ. ಗಮನಿಸ್ತಾ ಇದ್ದೀರಾ, ಒಂದು ಕಡೆ ಆಕಾಂಕ್ಷಿಗಳಿಂದ ಹೆಚ್ಚುತ್ತಾ ಇದೆ ಒತ್ತಡ. ಸಂಭಾವ್ಯರ ಪಟ್ಟಿ ಏನಿದೆ, ಯಾರ ಹೆಸರು ಫೈನಲೈಸ್ ಆಗಬಹುದು ಅಂತ ಗಮನಿಸ್ತಿದ್ದೀರಿ. ಅರವಿಂದ್ ಕುಮಾರ್ ಅರಳಿ ಇವರ ಹೆಸರು ಕೂಡ ಸಂಭಾವ್ಯರ ಪಟ್ಟಿಯಲ್ಲಿ ಇದೆ. ಇದು ಇಷ್ಟೇ ಇಲ್ಲಿ ರಾಜ್ಯದ ನಾಯಕರು ಸಿಎಂ ಡಿಸಿಎಂ ಮಾಡ್ಕೊಂಡಿರುವಂತಹ ಒಂದು ಪಟ್ಟಿ. ಬಟ್ ಹೈಕಮಾಂಡ್ ನಾಯಕರು ಇದರಲ್ಲಿ ಅಳೆದು ತೂಗಿ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದೇ ಕುತೂಹಲ. ಇನ್ನ ಎರಡನೇದಾಗಿ NS ಬೋಸರಾಜು ಅವರು ಕೂಡ ಕಾಂಗ್ರೆಸ್ನ ಸಂಭಾವ್ಯರ ಪಟ್ಟಿಯಲ್ಲಿ ಇರುವಂತದ್ದು. NS ಬೋಸರಾಜು ಅವರು ಕೂಡ ಬಹಳ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಈ ಬಾರಿ ಹೇಗಾದ್ರೂ ಮಾಡಿ ಟಿಕೆಟ್ ಗಿಟ್ಟಿಸ್ಕೋಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಇನ್ನು ಮೂರನೇದಾಗಿ ಕೆ ಗೋವಿಂದರಾಜು ಕಾಂಗ್ರೆಸ್ನ ಸಂಭಾವ್ಯರ ಪಟ್ಟಿಯಲ್ಲೂ ಕೂಡ ಇರುವಂತದ್ದು. ಆಕಾಂಕ್ಷಿಗಳು ಹೆಚ್ಚಾಗಿ ಪ್ರೆಷರ್ ಹಾಕ್ತಾ ಇದ್ದಾರೆ, ನಮಗೆ ಟಿಕೆಟ್ ಕೊಡಿಸಿ ಅಂತ. ಇನ್ನು ಮತ್ತೊಂದು ಹೆಸರನ್ನು ಕೂಡ ಗಮನಿಸ್ತಾ ಇದ್ದೀರಾ, ಹರೀಶ್ ಕುಮಾರ್ ಅವರು ಕೂಡ ಬಹಳ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ದಾರೆ. ಈ ಬಾರಿ ನನಗೆ ಟಿಕೆಟ್ ಸಿಗುತ್ತೆ ಅಂತ. ಇನ್ನೊಂದು ಹೆಸರನ್ನ ಗಮನಿಸ್ತಾ ಇದ್ದೀರಾ, ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಈ ಬಾರಿ ಡೌಟೇ ಇಲ್ಲ, ಸಿಗುತ್ತೆ MLC ಸ್ಥಾನ. ಇತ್ತ ಎಲ್ ನಾರಾಯಣ ಅವರು, ಇವರು ಕೂಡ ಈಗಾಗಲೇ ಪೈಪೋಟಿಯನ್ನ ಕೊಡ್ತಾ ಇದ್ದಾರೆ. ವಿಜಯ ಮುಳಗುಂದ ಅವರು ಕೂಡ ಭಾರಿ ಫೈಟ್ ಅನ್ನ ಕೊಡ್ತಾ ಇದ್ದಾರೆ. ಪೈಪೋಟಿ ಓಕೆ, ಬಟ್ ಹೈಕಮಾಂಡ್ ನಾಯಕರು ಯಾರ ಹೆಸರನ್ನ ಫೈನಲೈಸ್ ಮಾಡ್ತಾರೆ ಅನ್ನೋದೇ ಅಲ್ವಾ ಕುತೂಹಲ. ಇತ್ತ ರಮೇಶ್ ಬಾಬು ಅವರು ಕೂಡ ಬಹಳ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ದಾರೆ. ಈ ಬಾರಿ ಸಿಗುತ್ತೆ, ನಾನು ಪಕ್ಷಕ್ಕಾಗಿ ದುಡ್ದಿದ್ದೀನಿ. ಇನ್ನು ವಿನಯ್ ಕಾರ್ತಿಕ್ ಅವರು ಕೂಡ ಸೇಮ್ ವೇ ಅಲ್ಲಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯನವರಿಗೆ ಆಪ್ತರು ಕೂಡ ಹೌದು. ಹಾಗಾಗಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಇನ್ನ CN ದ್ವಾರಕಾನಾಥ್ ಇವರೆಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರ ಸಂಭಾವ್ಯ ಪಟ್ಟಿಯಲ್ಲಿ ಇರುವಂತಹ ಹೆಸರುಗಳು. ಇವರು ತಗೊಂಡೋಗಿ ಈ ಸಂಭಾವ್ಯ ಪಟ್ಟಿಯನ್ನ ಹೈಕಮಾಂಡ್ ನಾಯಕರ ಮುಂದೆ ಇಡ್ತಾರೆ. ಹೈಕಮಾಂಡ್ ನಾಯಕರು ಯಾರನ್ನ ಆಯ್ಕೆ ಮಾಡಬೇಕು, ಯಾರನ್ನ ಆಯ್ಕೆ ಮಾಡಬಾರ್ದು ಅಂತ ನಿರ್ಧಾರ ಮಾಡ್ತಾರೆ. ಇನ್ನು ಐಶ್ವರ್ಯ ಮಹಾದೇವ್ ಹೊಸ ಮುಖ, ಒಳ್ಳೆ ಚಾರ್ಮ್ ಇದೆ, ಯುವ ನಾಯಕಿ, ಮೇ ಬಿ ನಾಟ್ ಬಿ ಸೆಲೆಕ್ಟ್ ಆದ್ರೂ ಆಗಬಹುದು, ಆಯ್ಕೆ ಆದ್ರೂ ಆಗಬಹುದು. ಇನ್ನು ಕವಿತಾ ರೆಡ್ಡಿ ಮಾತಿನಲ್ಲೇ ತಿವಿತಾರೆ ಎಲ್ಲರನ್ನೂ ಕೂಡ. ಕವಿತಾ ರೆಡ್ಡಿ ಅವರು ಪಕ್ಷಕ್ಕಾಗಿ ದುಡಿದಂತವರು, ಚಾರ್ಮ್ ಇದೆ. ಇನ್ನು ಕಮಲಾಕ್ಷಿ ರಾಜಣ್ಣನವರು
ಇವರು ಕೂಡ ಈ ಬಾರಿ ಪೈಪೋಟಿಯನ್ನ ಕೊಡ್ತಾ ಇದ್ದಾರೆ. ಕೇವಲ ಇರೋದು 7 ಸ್ಥಾನ, ಬಟ್ ಎಷ್ಟು ಪೈಪೋಟಿ ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಘಟಾನುಘಟಿ ನಾಯಕರೇ ಈ ಬಾರಿ ಪೈಪೋಟಿಯನ್ನ ಕೊಡ್ತಾ ಇರುವಂತದ್ದು ಕುತೂಹಲ ಕೇಳಿಸ್ತಾ ಇದೆ. ಇಷ್ಟು ನಾಯಕರಲ್ಲಿ ಯಾರು ಫೈನಲ್ ಆಗಿ ಹೈಕಮಾಂಡ್ ನಾಯಕರ ಲಿಸ್ಟ್ ಅಲ್ಲಿ ಫೈನಲೈಸ್ ಆಗಿ ಬರ್ತಾರೆ ಅನ್ನೋದೇ ಕುತೂಹಲ ಕೇಳಿಸ್ತಾ ಇರುವಂತದ್ದು. ನೋಡ್ಬೇಕಾಗುತ್ತೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇನ್ನೇನು ದೆಹಲಿಗೆ ತೆರಳುತ್ತಾರೆ. ಈ ಸಂಭಾವ್ಯ ಪಟ್ಟಿಯನ್ನ ಹೈಕಮಾಂಡ್ ನಾಯಕರ ಮುಂದೆ ಇಡ್ತಾರೆ. ಹೈಕಮಾಂಡ್ ನಾಯಕರು ಯಾರನ್ನ ಕೊನೆಯದಾಗಿ 7 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಗೆಲ್ಲುವಂತ ಕುದುರೆಗಳಿವರು, ಇವರಿಗೆ ಅವಕಾಶ ಕೊಡಿ ಅಂತ ಹೇಳ್ತಾರೆ. ಅದನ್ನ ನೋಡ್ಬೇಕಾಗುತ್ತೆ. ನೋಡೋಣ 7 ಸೀಟುಗಳ ಜಂಜಾಟ ಯಾರ ಮುಡಿಗೆ ಇರುತ್ತೆ ಏನು ಅಂತ. ಸೊ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ 135 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಂತಹ ಕಾಂಗ್ರೆಸ್ಗೆ ಈ ಬಾರಿ ಎಕ್ಸ್ಪೆಕ್ಟೇಷನ್ ಅನ್ನೋದು ಜಾಸ್ತಿ ಇದೆ. ಯಾಕಂದರೆ ಜನರು ಕೈ ಹಿಡಿದಿದ್ದಾರೆ. 5 ಪಂಚ ಗ್ಯಾರಂಟಿಗಳು ಕೂಡ ರಾಜ್ಯದಲ್ಲಿ ರಾರಾಜಿಸ್ತಾ ಇದೆ. ಈ ಬಾರಿ ಹೇಗಾದರೂ ಮಾಡಿ ಮೇಲ್ಮನೆಯಲ್ಲೂ ಕೂಡ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬೇಕು ಅನ್ನುವಂಥ ಮಹದಾಸೆಯನ್ನ ಇಟ್ಕೊಂಡಿದ್ದಾರೆ. ಇತ್ತ ಬಿಜೆಪಿ ಹಾಗೆ ಜೆಡಿಎಸ್ ಕೂಡ ಬಹಳ ಕಸರತ್ತನ್ನ ಪೈಪೋಟಿಯನ್ನ ಕೊಡ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಯ ಹಿಡಿತದಲ್ಲಿ ಇರುವಂತಹ ಸ್ಥಾನಗಳನ್ನ ಬಿಟ್ಕೊಡೋದಕ್ಕೆ ಚಾನ್ಸೇ ಇಲ್ಲ. ಅವರೆಷ್ಟೇ ವರ್ಕೌಟ್ ಮಾಡಿದ್ರೂ ಕೂಡ ಈ ಬಾರಿ ಗೆಲ್ಲೋದು ನಾವೇ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ಗೆ ಸೆಟ್ಟನ್ನ ಹೊಡಿತಾ ಇದೆ ಮೈತ್ರಿ ಪಾಳ್ಯ. ಒಟ್ಟಾರೆಯಾಗಿ ಒಂದು ಕಡೆ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವಾಯಿತು, ಪಂಚರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಸೋಲಾಯಿತು. ಈಗ ಲೋಕಸಭಾ ಚುನಾವಣೆಯ ರಿಸಲ್ಟ್ ವೆಯ್ಟ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಮೇಲ್ಮನೆಯ ಕಾವು ಹೆಚ್ಚಾಗ್ತಾ ಇದೆ. ನೋಡೋಣ ಹಾಗಾದ್ರೆ ಹೈಕಮಾಂಡ್ ನಾಯಕರು ಯಾರಿಗೆ ಚಾನ್ಸ್ ಕೊಡ್ತಾರೆ, ಯಾರ ಹೆಸರನ್ನ ಫೈನಲೈಸ್ ಮಾಡ್ತಾರೆ ಏನು ಅಂತ.